ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಣಿಪುರ ಮತ್ತೆ ಪ್ರಕ್ಷುಬ್ಧಗೊಂಡಿದೆ. ಅಲ್ಲಿನ ಕುಕಿ ಬುಡಕಟ್ಟು ಜನ ಹೆಚ್ಚಾಗಿರುವ ಚೂರ್ ಚಂದಾಪುರ ಜಿಲ್ಲೆಯಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಉದ್ರಿಕ್ತರ ಗುಂಪು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಕಚೇರಿಗೆ ನುಗ್ಗಿ ದಾಂಧಲೆ ಮಾಡಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ನಿವಾಸಕ್ಕೆ ಬೆಂಕಿ ಕೂಡ ಹಚ್ಚಲಾಗಿದೆ. ಮತ್ತೊಂದು ಕಡೆ ಇಂಫಾಲದ ಶಸ್ತ್ರಾಗಾರದಲ್ಲಿ ಶಸ್ತ್ರಾಸ್ತ್ರಗಳನ್ನ ಕದ್ದು ಉದ್ರಿಕ್ತರ ಗುಂಪೊಂದು ಪರಾರಿಯಾಗಿದೆ. ಇನ್ನಲ್ಲಿ ನಡೆದಿರುವ ಘಟನೆಗಳಲ್ಲಿ ಇಬ್ಬರು ಸಾವನ್ನಪ್ಪಿದ್ದು ಮಣಿಪುರ ಮತ್ತೆ ಸಂಘರ್ಷದ ನಾಡಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಹಾಗಾದ್ರೆ ಅಲ್ಲಿಗ ಮತ್ತೆ ಶುರುವಾಗಿರುವ ಹಿಂಸಾಚಾರಕ್ಕೆ ಕಾರಣ ಏನು? ಮಣಿಪುರದಲ್ಲಿ ಮತ್ತೆ ಸಂಘರ್ಷ ಆರಂಭ ಆದ್ರೆ ಏನೆಲ್ಲ ಸಮಸ್ಯೆಗಳಾಗತ್ವೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಣಿಪುರದಲ್ಲಿ ಕುಕಿ ಹಾಗೂ ಮೇತಿಗಳ ನಡುವಿನ ಜನಾಂಗೀಯ ಹಿಂಸಾಚಾರ ಮತ್ತೆ ಭುಗಿಲೇಳುತ್ತಾ ಅಂಥದೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ಅಲ್ಲಿನ ಚೂರ್ ಚಾಂದ್ಪುರ್ನಲ್ಲಿ ನಡೆದಿರುವ ಅದೊಂದು ಸಂಘರ್ಷ. ಇಷ್ಟಕ್ಕೂ ಅಲ್ಲಾಗಿರೋದೇನು ಅಂದ್ರೆ, ಮೊನ್ನೆ ಇದ್ದಕ್ಕಿದ್ದ ಹಾಗೆ ಚೂರ್ ಚಾಂದ್ಪುರ್ನ SP ಆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮುಖ್ಯ ಪೇದೆಯೊಬ್ಬರನ್ನ ಕರ್ತವ್ಯ ಲೋಪದ ಆರೋಪದ ಮೇಲೆ ಸಸ್ಪೆಂಡ್ ಮಾಡ್ತಾರೆ. ಅಷ್ಟೇ, ಮಾರನೇ ದಿನ SP ಕಚೇರಿ ಎದುರು 100 ಜನ ಜಮಾಯಿಸಿದ್ರು. ಪೊಲೀಸ್ ಪೇದೆಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಬೇಕು ಅಂತ DC ಕಚೇರಿ ಎದುರು ಕೂಡ ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು. ಇದಾದ ಕೆಲವೇ ನಿಮಿಷಗಳಲ್ಲಿ SP ಆಫೀಸ್ನ ಒಳಗೆ ನುಗ್ಗಿದ ಉದ್ರಿಕ್ತರ ಗುಂಪು ದಾಂಧಲೆ ಮಾಡ್ತು. ಇಡೀ ಕಚೇರಿಯನ್ನ ಧ್ವಂಸ ಮಾಡ್ತು. ಜಿಲ್ಲಾಧಿಕಾರಿ ಕಚೇರಿಗೆ ಹಾಗೂ ಅಲ್ಲಿದ್ದ ವಾಹನಗಳಿಗೆ ಕೂಡ ಬೆಂಕಿ ಹಚ್ಚಿತು. ಅರೆ, ಒಬ್ಬ ಪೇದೆನ ಸಸ್ಪೆಂಡ್ ಮಾಡಿರೋದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆಯಾ? ನಮ್ಮಲ್ಲಿಂಥ 10 ಘಟನೆಗಳು ಆಗಾಗ ಆಗ್ತಲೇ ಇರುತ್ತವೆ. ಅದಕ್ಕೆ ಹಿಂಗೆಲ್ಲ ಮಾಡ್ತಾರ? ಏನಲ್ಲಿ ಸಸ್ಪೆಂಡ್ ಆದ ಪೊಲೀಸ್ ಪೇದೆ ಅಷ್ಟೊಂದು ಜನಾನುರಾಗಿನಾ? ಅಥವಾ ಆ ಹೆಡ್ ಕಾನ್ಸ್ಟೇಬಲ್ ಅಲ್ಲಿನ MLA ತಮ್ಮನೋ ಮಿನಿಸ್ಟರ್ ಬಾಮೈದಾನೋ ಆಗಿರ್ಬೇಕು, ಹಿಂಗಾಗಿ ಇಷ್ಟೆಲ್ಲ ಗಲಾಟೆ ಆಗ್ತಿದೆ ಅಂತ ಅಂದ್ಕೊಳ್ಳೋದಿಕ್ ಹೋಗಬೇಡಿ. ಆತ MLA ತಮ್ಮನೂ ಅಲ್ಲ, ಮಿನಿಸ್ಟರ್ಗೆ ಬಾವಮೈದುನಾನೂ ಅಲ್ಲ. ಹಾಗೇನಾದ್ರೂ ಆಗಿದ್ದಿದ್ರೆ ಅವನು ಕಾನ್ಸ್ಟೇಬಲ್ ಆಗ್ತಾ ಇರಲಿಲ್ಲ, ಕಾಂಟ್ರಾಕ್ಟರ್ ಪವರ್ ಬ್ರೋಕರ್ ಆಗಿರ್ತಾ ಇದ್ದ ಅಲ್ವಾ? ಇಲ್ಲಿ ಈ ಪೇದೆಯ ಅಮಾನತ್ತು ಅನ್ನೋದು ಗಲಭೆಗಳನ್ನ ಮಾಡೋದಕ್ಕೊಂದು ನೆಪ ಅಷ್ಟೇ. ಆತ ಕುಕಿ ಬುಡಕಟ್ಟು ಜನಾಂಗಕ್ಕೆ ಸೇರಿದವನು. ಹೀಗಾಗಿ ಆತನ ಅಮಾನತನ್ನ ಪ್ರತಿಭಟಿಸಿ ಇದು ಕೂಡ ಕುಕಿಗಳ ಮೇಲಾಗ್ತಾ ಇರೋ ದೌರ್ಜನ್ಯ ಅಂತ ಆರೋಪಿಸಿ ಉದ್ರಿಕ್ತರ ಗುಂಪೊಂದು SP ಕಚೇರಿ ಮೇಲೆ ದಾಳಿಗೆ ಇಳಿದು ಬಿಡ್ತು. ಸೊ ಅಲ್ಲಿ ಸಮಸ್ಯೆ ಏನು ಮತ್ತು ಅದು ಎಷ್ಟು ಗಾಢವಾಗಿದೆ ಅನ್ನೋದರ ಒಂದು ಸಣ್ಣ ಪರಿಚಯ ನಿಮಗೀಗ ಆಗಿರಬೇಕು. ಕುಕಿ, ಮೇಥಿ ಮತ್ತು ನಾಗಾ ಬುಡಕಟ್ಟು ಜನರಿರುವ ಈ ಮಣಿಪುರದಲ್ಲಿ ಕುಕಿ ಹಾಗೂ ಮೇಥಿಗಳ ನಡುವೆ ಕಳೆದ ವರ್ಷದಿಂದಲೂ ಸಂಘರ್ಷ ನಡೀತಲೇ ಬರ್ತಾ ಇದೆ. ಅಲ್ಲಿ ಕುಕಿಗಳನ್ನ ಬುಡಕಟ್ಟು ಜನಾಂಗ ಅಂತ ಘೋಷಣೆ ಮಾಡಲಾಗಿದೆ. ಅವರಿಗೆ ವಿಶೇಷ ಸ್ಥಾನಮಾನಗಳನ್ನು ಕೊಡಲಾಗಿದೆ. ಹಾಗೆ ಬಹುತೇಕ ಕುಕಿಗಳು ಕ್ರೈಸ್ತರಾಗಿ ಮತಾಂತರಗೊಂಡಿದ್ದಾರೆ. ಅವರಲ್ಲಿ ಬಹುತೇಕರು ಗಾಂಜಾ, ಡ್ರಗ್ಸ್ ನಂಥ ದಂಧೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಲ್ಲಿ ಬುಡಕಟ್ಟು ಜನಾಂಗದ ಸ್ಥಾನಮಾನ ಇರೋದ್ರಿಂದ ಕುಕಿಗಳು ವಾಸ ಮಾಡೋ ಗುಡ್ಡಗಾಡು ಪ್ರದೇಶ ಏನಿದೆ ಅದಕ್ಕೆ ಕೂಡ ವಿಶೇಷ ಸ್ಥಾನಮಾನವನ್ನು ಕೊಡಲಾಗಿದೆ. ಅಲ್ಲಿ ಕುಕಿಗಳನ್ನ ಹೊರತುಪಡಿಸಿದ್ರೆ ಉಳಿದವರಿಗೆ ಅಂದ್ರೆ ಮೇಥಿಗಳಿಗೆ ಜಮೀನು ಖರೀದಿ ಮಾಡುವ ಹಕ್ಕಿಲ್ಲ. ಮೇಥಿಗಳನ್ನ ಕಣಿವೆಗೆ, ಕುಕಿಗಳನ್ನ ಗುಡ್ಡಗಾಡು ಪ್ರದೇಶಕ್ಕೆ ಈ ವಿಶೇಷ ಸ್ಥಾನಮಾನ ಸೀಮಿತಗೊಳಿಸುತ್ತೆ. ಇಲ್ಲಿ ಮೇಥಿಗಳು ನಗರ ಪಟ್ಟಣಗಳನ್ನ ಬಿಟ್ರೆ ಬೇರೆ ಕಡೆಗಳಲ್ಲಿ ಅಂದ್ರೆ ಕುಕಿಗಳು ವಾಸ ಮಾಡೋ ಪ್ರದೇಶದಲ್ಲಿ ಆಸ್ತಿಯನ್ನ ಖರೀದಿ ಮಾಡೋದಕ್ಕೆ ಬರೋದಿಲ್ಲ. ಆದ್ರೆ ಕುಕಿಗಳು ಮೇಥಿಗಳಿರೋ ಕಡೆ ಆಸ್ತಿ ಪಾಸ್ತಿಗಳನ್ನ ಖರೀದಿ ಮಾಡಬಹುದು. ಇದು ಮೇಥಿಗಳ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರೋ ಅಂಶ. ಹೀಗಾಗಿ ಅವರು ನಮ್ಮನ್ನು ಕೂಡ ಶೆಡ್ಯೂಲ್ಡ್ ಟ್ರೈಬ್ಸ್ ಪಟ್ಟಿಗೆ ಸೇರಿಸಿ ಅಂತ ಹೋರಾಟವನ್ನ ಶುರು ಮಾಡಿದ್ರು. ಒಂದು ಕಾಲಕ್ಕೆ ಮೇಥಿಗಳೇ ಅಲ್ಲಿನ ಮೂಲ ನಿವಾಸಿಗಳು. ಇವತ್ತವರು ತಮ್ಮ ಹಕ್ಕುಗಳನ್ನ ಕಳ್ಕೊಂಡು ತಮ್ಮದೇ ನೆಲದಲ್ಲಿ ಹಕ್ಕುಗಳಿಂದ ವಂಚಿತರಾಗಬೇಕಾಗ್ತಾ ಇದೆ ಅನ್ನೋದು ಅವರ ಅಸಹನೆಗೆ ಕಾರಣವಾಗ್ತಾ ಇರೋ ಅಂಶ. ಹೀಗಾಗಿ ಅವರು ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಮಣಿಪುರದ ಹೈಕೋರ್ಟ್ ಮೇಥಿಗಳನ್ನ ಕೂಡ ಶೆಡ್ಯೂಲ್ಡ್ ಟ್ರೈಬ್ಸ್ ಪಟ್ಟಿಗೆ ಸೇರಿಸಿ ಅಂತ ಆದೇಶವನ್ನು ಕೊಡ್ತು. ಅದರ ಪರಿಣಾಮ ಅಲ್ಲಿನ ಕುಕಿಗಳು ಪ್ರತಿಭಟನೆಯನ್ನ ಶುರು ಮಾಡೋ ಹಾಗೆ ಮಾಡ್ತು. ಅದು ತೀವ್ರ ಸ್ವರೂಪಕ್ಕೆ ಹೋಯಿತು. ಇಡೀ ಮಣಿಪುರಕ್ಕೆ ಬೆಂಕಿ ಬಿತ್ತು. ಆ ಗಲಭೆಗಳು ಇವತ್ತಿಗೂ ಕೂಡ ಅಲ್ಲಿ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇವೆ. ಈಗ ಮೊನ್ನೆ ಚೂರಾ ಚಾಂದ್ಪುರ್ ಪ್ರದೇಶದಲ್ಲಿ ಗಲಭೆಗಳಾಗೋದಕ್ಕೆ ಕೂಡ ಇದೇ ವೈಮನಸ್ಯನೇ ಕಾರಣ. ಗೆಳೆಯರೆ, ಈ ಚೂರ್ ಚಾಂದ್ಪುರ್ ಇದೆಯಲ್ಲ, ಇದು ಕುಕಿ ಬುಡಕಟ್ಟು ಜನ ಹೆಚ್ಚಾಗಿರುವ ಪ್ರದೇಶ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಚೂರ್ ಚಾಂದ್ಪುರ್. ಈ ಜಿಲ್ಲೆ ಮ್ಯಾನ್ಮಾರ್ನ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಗಡಿಯನ್ನ ಹಂಚಿಕೊಳ್ಳುತ್ತೆ. ಅಲ್ಲದೆ ಮ್ಯಾನ್ಮಾರ್ನಲ್ಲಿರೋ ಕುಕಿಗಳು ಹಾಗೂ ಮಣಿಪುರದಲ್ಲಿನ ಕುಕಿಗಳಿಗೂ ಸಂಬಂಧ ಇದೆ. ಇನ್ನು ಭಾರತ ಹಾಗೂ ಮ್ಯಾನ್ಮಾರ್ ನಡುವೆ ಇಷ್ಟು ದಿನ ಫ್ರೀ ಮೂವ್ಮೆಂಟ್ ಒಪ್ಪಂದ ಆಯಿತು. ಹೀಗಾಗಿ ಎರಡೂ ಗಡಿಗಳ ಜನ ಎರಡೂ ದೇಶಗಳ ಒಳಗೆ ಸುಮಾರು 16 ಕಿಲೋಮೀಟರ್ಗಳವರೆಗೆ ಮುಕ್ತವಾಗಿ ಸಂಚರಿಸೋದಕ್ಕೆ ಅವಕಾಶ ಕೂಡ ಕೊಡಲಾಗಿತ್ತು. ಈಗ ಆ ಒಪ್ಪಂದವನ್ನ ಭಾರತ ರದ್ದು ಮಾಡಿದೆ ಮತ್ತು ಇಡೀ ಮ್ಯಾನ್ಮಾರ್ನ ಗಡಿಯುದ್ದಕ್ಕೂ ಅಂದ್ರೆ ಮಿಜೋರಾಂನಿಂದ ಅರುಣಾಚಲ ಪ್ರದೇಶದವರೆಗಿನ ಗಡಿಯುದ್ದಕ್ಕೂ ಫೆನ್ಸಿಂಗ್ ಹಾಕೋದಕ್ಕೆ ಭಾರತ ನಿರ್ಧಾರ ಮಾಡಿದೆ. ಅದೊಂದು ಕಡೆ ಇರಲಿ. ಈ ಚೂರ್ ಚಾಂದ್ಪುರ್ ಮಣಿಪುರದ 16 ಜಿಲ್ಲೆಗಳ ಪೈಕಿ ಒಂದಾಗಿದ್ದು ಇದು 4750 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. 2011ರ ಜನಗಣತಿಯ ಲೆಕ್ಕಾಚಾರದ ಪ್ರಕಾರ ಇಲ್ಲಿ 2,74,143 ಮಂದಿ ವಾಸ ಮಾಡ್ತಾರೆ. ಅದರಲ್ಲಿ ಸಿಂಹಪಾಲು ಪರಿಶಿಷ್ಟ ಪಂಗಡಗಳದ್ದು. ಅವರು 92% ಅದರಲ್ಲಿ
ಕುಕ್ಕಿಗಳದ್ದು ಅಗ್ರ ಪಂಕ್ತಿ. ಯಾಕೆಂದ್ರೆ ಅಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 2,38,547 ಮಂದಿ ಕುಕ್ಕಿ ಬುಡಕಟ್ಟು ಜನ ಇದ್ದಾರೆ. 1,148 ಮಂದಿ ನಾಗಾಗಳಿದ್ದಾರೆ. 7,716 ಓಲ್ಡ್ ಕುಕ್ಕಿಗಳಿದಾರಂತೆ. ಸೊ ಈ ಇಡೀ ಜಿಲ್ಲೆಯ ಮೇಲೆ ಕುಕ್ಕಿಗಳ ಹಿಡಿತ ಹೆಚ್ಚಾಗಿದೆ. ಇಂಥ ಜಿಲ್ಲೆಯಲ್ಲಿ ಕಳೆದ 10 ತಿಂಗಳಿಂದ ಬಹುದೊಡ್ಡ ಸಂಘರ್ಷಗಳೇ ನಡೆದು ಹೋಗಿವೆ. ಇದು ಕುಕ್ಕಿಗಳು ಹೆಚ್ಚಾಗಿರೋ ಪ್ರದೇಶ. ಹೀಗಾಗಿ ಇಲ್ಲಿ ಮೇಥಿಗಳ ಮೇಲೆ ದಾಳಿಗಳು ನಡೀತಲೇ ಇರುತ್ತವೆ. ಕಳೆದ ವರ್ಷ ಶುರುವಾಯ್ತಲ್ಲ ಕುಕ್ಕಿ ಮೇಥಿ ಸಂಘರ್ಷ, ಅದು ಆರಂಭ ಆಗಿದ್ದು ಕೂಡ ಇದೇ ಚೂರ್ ಚಾಂದ್ಪುರ್ ಜಿಲ್ಲೆಯಿಂದ. ಇಂಥ ಪ್ರದೇಶದಲ್ಲಿ ಕುಕ್ಕಿಗಳ ಗುಂಪಿಗೆ ಸೇರಿದ ಮುಖ್ಯ ಪೇದೆಯೊಬ್ಬರನ್ನ ಅಲ್ಲಿನ SP ಅಮಾನತು ಮಾಡಿರೋದು ಇಲ್ಲಿ ಮತ್ತೆ ಗಲಭೆಗಳು ಶುರುವಾಗೋದಕ್ಕೆ ಕಾರಣವಾಗ್ತಾ ಇದೆ. ಇನ್ನು SP ಸುಖಾಸುಮ್ಮನೆ ಅಥವಾ ಈ ಪೇದೆ ಕುಕ್ಕಿ ಬುಡಕಟ್ಟಿಗೆ ಸೇರಿದವನು ಅನ್ನೋ ಕಾರಣಕ್ಕೆ ಸಸ್ಪೆಂಡ್ ಮಾಡಿಲ್ಲ. ಅಲ್ಲಿ ಈ ಕುಕ್ಕಿ ಸಮುದಾಯದ ಹೆಡ್ ಕಾನ್ಸ್ಟೇಬಲ್ ತಮ್ಮೂರಿನ ಕುಕ್ಕಿ ಜನಾಂಗಕ್ಕೆ ಸೇರಿದ ಬಂದೂಕುಧಾರಿ ವಾಲಂಟಿಯರ್ ಒಬ್ಬನ ಜೊತೆ ಇದ್ದ ವಿಡಿಯೋ ಒಂದು ವೈರಲ್ ಆಯಿತು. ಅದರಲ್ಲಿ ಆ ವಾಲಂಟಿಯರ್ ಬಂದೂಕನ್ನ ಹಿಡ್ಕೊಂಡು ನಿಂತಿದ್ದ, ಅವನ ಜೊತೆ ಈ ಪೇದೆ ಕೂಡ ಇದ್ದ. ಈ ಪೊಲೀಸರು ಒಂದು ಶಿಸ್ತು ಮತ್ತು ಅನುಶಾಸನಗಳಿಗೆ ಒಳಪಟ್ಟಿರ್ತಾರೆ. ಅವರು ಯಾವುದೇ ಜಾತಿ ಮತ ಬುಡಕಟ್ಟು ಪಂಗಡಗಳಿಗೆ ಸೇರಿದವರಾದರೂ ಕೂಡ ಇಲಾಖೆಗೆ ಬಂದ ನಂತರ ಅಲ್ಲಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದ ನಂತರ ದೇಶಕ್ಕಾಗಿ ಅಲ್ಲಿನ ಜನರ ರಕ್ಷಣೆಗಾಗಿ ತಮ್ಮ ಜಾತಿ ಮತಗಳನ್ನು ಮರೆತು ಸಂವಿಧಾನದ ಆಶಯಗಳಿಗೆ ತಕ್ಕ ಹಾಗೆ ಅವರು ಕೆಲಸ ಮಾಡಬೇಕಾಗತ್ತೆ. ಆದರೆ ರಕ್ಷಣೆ ಕೊಡಬೇಕಾದ ಪೊಲೀಸರೇ ಒಂದು ಗುಂಪಿನ ಬಂದೂಕುಧಾರಿಗಳ ಜೊತೆ ಫೋಟೋಗಳು ವಿಡಿಯೋಗಳು ತೆಗೆಸ್ಕೊಂಡು ಅದನ್ನು ವೈರಲ್ ಮಾಡ್ತಾ ಕೂತ್ರೆ ನಾಳೆ ಇವರ ಮೇಲೆ ಜನಕ್ಕೆ ನಂಬಿಕೆ ಹೇಗೆ ಬರುತ್ತೆ? ಇವರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಇನ್ನು ಇಲ್ಲಿನ ಬಂದೂಕುಧಾರಿಗಳಿದಾರಲ್ಲ, ಅವರು ಮೇತಿಗಳಿಂದ ತಮ್ಮ ಊರನ್ನ ಕಾಪಾಡಿಕೊಳ್ಳೋ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಣಿಪುರದ ಅನೇಕ ಹಳ್ಳಿಗಳಲ್ಲಿ ಊರಿಗೆ ಬರುವ ದಾರಿಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕೊಂಡು ಒಳಗೆ ಯಾರು ಬರ್ತಾರೆ ಹೊರಗೆ ಯಾರು ಹೋಗ್ತಾರೆ ಅನ್ನೋದ್ರ ಮೇಲೆ ಕಣ್ಣಿಡಲಾಗ್ತಾ ಇದೆ. ಇದಕ್ಕಾಗಿ ಶಸ್ತ್ರಾಸ್ತ್ರಗಳೊಂದಿಗೆ ಆ ಊರಿನ ಯುವಕರು ಕಾವಲಿಗೆ ನಿಂತಿರ್ತಾರೆ. ಇದೊಂಥರ ಖಾಸಗಿ ಸೇನೆಯ ತರ ಕೆಲಸ ಮಾಡುತ್ತೆ. ಇದೇ ಬಂದೂಕುಧಾರಿ ಯುವಕರೇ ಗಲಾಟೆಗಳಾದಾಗ ಪೊಲೀಸರ ಮೇಲೆ, CRPF ಮೇಲೆ, ಅಸ್ಸಾಂ ರೈಫಲ್ಸ್ ಮೇಲೆ ತಮ್ಮ ಇದೇ ಶಸ್ತ್ರಾಸ್ತ್ರಗಳ ಮೂಲಕ ದಾಳಿ ಮಾಡೋದು ಇದೆ. ಹಲವಾರು ಬಾರಿ ಈ ಯುವಕರು ಅಲ್ಲಿನ ಬಂಡುಕೋರ ಪಡೆಗಳ ಜೊತೆ ಗುರುತಿಸಿಕೊಂಡಿರ್ತಾರೆ. ಸಾಕಷ್ಟು ಗ್ರಾಮಗಳಲ್ಲಿ ಇವರು ಸುಸಜ್ಜಿತ ಬಂಕರ್ಗಳನ್ನು ಕೂಡ ನಿರ್ಮಾಣ ಮಾಡಿಕೊಂಡು ಅಲ್ಲೊಂದು ಯುದ್ಧ ಸದೃಶ ವಾತಾವರಣವನ್ನೇ ನಿರ್ಮಾಣ ಮಾಡಿದ್ದಾರೆ. ಇಂಥ ಗುಂಪೊಂದರ ಸದಸ್ಯನ ಜೊತೆ ಹೆಡ್ ಕಾನ್ಸ್ಟೇಬಲ್ ಇರೋ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತು. ಅದನ್ನ ನೋಡಿದ ಮೇಲೆ SP ಅಲ್ಲಿ ಡಿಸಿಪ್ಲಿನರಿ ಆಕ್ಷನ್ ಅನ್ನ ತಗೊಂಡ್ರು. ಅದರ ಪ್ರಕಾರ ಕರ್ತವ್ಯ ಲೋಪದ ಅಡಿಯಲ್ಲಿ ಆ ಕಾನ್ಸ್ಟೇಬಲ್ ಅನ್ನ ಸಸ್ಪೆಂಡ್ ಮಾಡಿದ್ರು. ಇದು ಕುಕ್ಕಿ ಸಮುದಾಯದ ಮುಖಂಡರ ಕಣ್ಣು ಕೆಂಪುಗಾಗೋ ಹಾಗೆ ಮಾಡ್ತು. ಇನ್ನು ಅಲ್ಲಿ ಈ ಹೆಡ್ ಕಾನ್ಸ್ಟೇಬಲ್ ಪರ ನಡೀತಿರೋ ಪ್ರತಿಭಟನೆ ಇದೆಯಲ್ಲ, ಅದಕ್ಕೆ ITLF ಅಂದ್ರೆ ಇಂಡಿಜಿನಿಯಸ್ ಟ್ರೈಬಲ್ ಲೀಡರ್ಸ್ ಫೋರಂನ ಮುಖಂಡರು ಕೈ ಜೋಡಿಸಿದ್ದಾರೆ. ಪೊಲೀಸರು ಈ ವಿಷಯದಲ್ಲಿ ಪಾರದರ್ಶಕತೆಯಿಂದ ವರ್ತಿಸಿಲ್ಲ. ಆ ವಿಡಿಯೋದಲ್ಲಿ ಮೇಥಿ ಜನಾಂಗಕ್ಕೆ ಸೇರಿದ ಒಂದಷ್ಟು ಪೊಲೀಸ್ ಅಧಿಕಾರಿಗಳು ಇದ್ರು, ಆದ್ರೆ ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಕೇವಲ ಕುಕ್ಕಿ ಬುಡಕಟ್ಟಿನ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಮಾತ್ರ ಕ್ರಮ ಕೈಗೊಳ್ಳಲಾಗಿದೆ. ತಕ್ಷಣ SP ಈ ಸಸ್ಪೆಂಡ್ ಆದೇಶವನ್ನ ಹಿಂಪಡಿಬೇಕು. ಹಾಗಲ್ಲದೆ ಇದ್ರೆ ನಮ್ಮೂರುಗಳಿಗೆ ಯಾವತ್ತೂ ಕಾಲಿಡದ ಹಾಗೆ ಪೊಲೀಸರಿಗೆ ನಿರ್ಬಂಧವನ್ನ ವಿಧಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ಈ ಪ್ರತಿಭಟನಾಕಾರರು ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಈ ITLF ಅನ್ನೋ ಸಂಘಟನೆ ಇದೆಯಲ್ಲ, ಇದು ಮಣಿಪುರದಲ್ಲಿನ ಸಂಘರ್ಷವನ್ನ ಕಡಿಮೆ ಮಾಡೋ ನಿಟ್ಟಲ್ಲಿ ಸರ್ಕಾರದ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದೆ. ಈ ಹಿಂದೆ ಇದೇ ಸಂಘಟನೆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಬೇಕು ಅಂತ ಒತ್ತಾಯ ಮಾಡಿತ್ತು. ಮಣಿಪುರದ ಸಾಕಷ್ಟು ಬುಡಕಟ್ಟು ಜನರನ್ನ ಸೇರಿಸಿಕೊಂಡು ರಚಿಸಲಾದ ಈ ಸಂಘಟನೆ ಮಣಿಪುರದಲ್ಲಿ ಶಾಂತಿ ನೆಲೆಸೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಹಾಗೆ ಇಲ್ಲಿ ಗಲಭೆಗಳಾಗೋದಕ್ಕೆ ಕೂಡ ಇದೇ ಬುಡಕಟ್ಟು ಜನರ ಸಂಘಟನೆನೇ ಕಾರಣ ಆಯಿತು. ಇದೇ ಸಂಘಟನೆ ಈಗ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ವಿಷಯನ ಮುಂದಿಟ್ಟುಕೊಂಡು SP ಮತ್ತು DC ಕಚೇರಿಗಳ ಮುಂದೆ ಪ್ರತಿಭಟನೆಗೆ, ಗಲಭೆಗಳಿಗೆ ಬೆಂಕಿ ಹಚ್ಚೋದಕ್ಕೆ ಕಾರಣವಾಗಿದೆ. ಹೀಗಾಗಿ ಗಲಭೆಗಳಲ್ಲಿ ನಿರತರಾದವರನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದಾರೆ. ಆ ಬಳಿಕ ಅಶ್ರುವಾಯುವನ್ನು ಸಿಡಿಸಿದ್ದಾರೆ. ಕೊನೆಗೆ CRPF ಹಾಗೂ ಉದ್ರಿಕ್ತ ಪ್ರತಿಭಟನಾಕಾರರ ಮಧ್ಯೆ ಸಂಘರ್ಷ ಏರ್ಪಟ್ಟಿದೆ. ಆ ಘಟನೆಯಲ್ಲಿ 2 ಸಾವಿಗೀಡಾಗಿದ್ದಾರೆ. 25ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ಸರ್ಕಾರಿ ಆಸ್ತಿಪಾಸ್ತಿಗಳಿಗೆ ಕೂಡ ನಷ್ಟ ಉಂಟಾಗಿದೆ. ಸದ್ಯಕ್ಕೆ ಈ ಸಮಸ್ಯೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹರಡದ ಹಾಗೆ ನೋಡಿಕೊಳ್ಳೋದಕ್ಕೆ ಮಣಿಪುರದ ಪೊಲೀಸರು ಇಂಟರ್ನೆಟ್ ಅನ್ನು ಬ್ಯಾನ್ ಮಾಡಿದ್ದಾರೆ. ಮುಂದಿನ 4 ದಿನಗಳ ಕಾಲ ಈ
ಸುತ್ತಮುತ್ತಲಿನ ಭಾಗದಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ. ಗೆಳೆಯರೆ, ಹೀಗೆ ಚೂರ್ ಚಾಂದ್ಪುರಲ್ಲಿ ಇಂಥದ್ದೊಂದು ಸಂಘರ್ಷ ನಡೀತಿದ್ದ ಹೊತ್ತಲ್ಲೇ ಪೂರ್ವ ಇಂಫಾಲದಲ್ಲಿನ ಶಸ್ತ್ರಾಸ್ತ್ರಗಾರಕ್ಕೆ ಮತ್ತೊಂದು ಉದ್ರಿಕ್ತ ಗುಂಪು ನುಗ್ಗಿದೆ. ಅಲ್ಲಿದ್ದ ಶಸ್ತ್ರಾಸ್ತ್ರಗಳನ್ನು ಆ ಬಂಡುಕೋರರು ಹೊತ್ತುಕೊಂಡು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಭದ್ರತಾ ಸಿಬ್ಬಂದಿ ಹಾರಿಸಿರುವ ಗುಂಡಿಗೆ ಬಂಡುಕೋರನೊಬ್ಬ ಬಲಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆದರೆ ಆ ವ್ಯಕ್ತಿ ಯಾರು ಅನ್ನೋ ಗುರುತನ್ನ ಇನ್ನೂ ಕೂಡ ಮಣಿಪುರದ ಸರ್ಕಾರ ಬಹಿರಂಗಪಡಿಸಿಲ್ಲ. ಹೀಗಾಗಿ ಅಲ್ಲಿ ದಾಳಿ ಮಾಡಿ ಶಸ್ತ್ರಾಸ್ತ್ರಗಳನ್ನು ತಗೊಂಡು ಹೋಗಿರೋದು ಕುಕಿಗಳ ಮೇಥಿಗಳ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಬೇಕಾಗಿದೆ. ಸ್ನೇಹಿತರೆ, ಕಳೆದ ವರ್ಷ ಮೇ ತಿಂಗಳಿಂದ ಮೇಥಿ ಸಮುದಾಯ ಹಾಗೂ ಕುಕಿ ಬುಡಕಟ್ಟು ಸಮುದಾಯಗಳ ನಡುವೆ ಶುರುವಾದ ಜನಾಂಗೀಯ ಸಂಘರ್ಷದಲ್ಲಿ ಇದುವರೆಗೆ 210 ಜನ ಬಲಿಯಾಗಿದ್ದಾರೆ. 50,000ಕ್ಕೂ ಹೆಚ್ಚು ಜನರನ್ನ ಇಲ್ಲಿ ಸ್ಥಳಾಂತರಿಸಲಾಗಿದೆ. ಮೇಥಿ ಪಂಗಡವನ್ನ ಶೆಡ್ಯೂಲ್ಡ್ ಟ್ರೈಬ್ಗೆ ಸೇರಿಸಿ ಅವರಿಗೆ ಕೂಡ ಮೀಸಲಾತಿಯನ್ನು ಕೊಡುವ ಮಣಿಪುರ ಹೈಕೋರ್ಟ್ನ ತೀರ್ಪಿನ ಕಾರಣದಿಂದಾಗಿ ಅಲ್ಲಿ ಕುಕಿಗಳು ಮೇಥಿಗಳ ಮೇಲೆ ದಾಳಿ ಮಾಡಿದ್ರು. ಅವರ ಮನೆಗಳಿಗೆ ಬೆಂಕಿ ಇಟ್ಟರು. ಮೇಥಿಗಳು ಕೂಡ ಪ್ರತೀಕಾರಾತ್ಮಕ ಕ್ರಿಯೆಗೆ ಮುಂದಾದ್ರು. ಅವರು ಕುಕಿಗಳ ಮನೆಗಳಿಗೆ ಬೆಂಕಿ ಹಚ್ಚಿದ್ರು. ಮೇಥಿಗಳ ಹೆಚ್ಚಾಗಿರೋ ಕಡೆ ಕುಕಿಗಳಿಗೆ ಒದೆ ಬಿದ್ವು. ಕುಕಿಗಳ ಹೆಚ್ಚಾಗಿರೋ ಕಡೆ ಮೇಥಿಗಳ ಮೇಲೆ ದಾಳಿಗಳಾದವು. ಈ ಸಂಘರ್ಷದಲ್ಲಿ ಅಲ್ಲಿ ಮನುಕುಲಾನೆ ತಲೆ ತಗ್ಗಿಸುವಂತಹ ಒಂದಷ್ಟು ಘಟನೆಗಳು ನಡೆದು ಹೋದ್ವು. ಹೆಣ್ಣು ಮಕ್ಕಳನ್ನ ಪ್ರಾಣಿಗಳ ರೀತಿಯಲ್ಲಿ ನಡೆಸಿಕೊಳ್ಳಾಯಿತು. ಕುಕಿ ಹಾಗೂ ಮೇಥಿ ಎರಡೂ ಜನಾಂಗಗಳಲ್ಲಿನ ಕೆಲವರು ತಮ್ಮ ತಮ್ಮ ಸ್ವಾರ್ಥಕ್ಕೆ, ತಮ್ಮ ಮೇಲಾಟಕ್ಕೆ ಸಾಮಾನ್ಯರನ್ನ ಬಲಿ ಕೊಟ್ಟರು. ವಿಚಿತ್ರ ಏನು ಗೊತ್ತಾ, ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗಿದ್ದು ನಾನಾಗಲೇ ಹೇಳಿದ ಹಾಗೆ ಶೆಡ್ಯೂಲ್ಡ್ ಟ್ರೈಬ್ಸ್ ಸ್ಥಾನಮಾನಕ್ಕೆ ಮೇಥಿಗಳನ್ನು ಸೇರಿಸಿದ ಅಲ್ಲಿನ ಹೈಕೋರ್ಟ್ನ ಒಂದು ತೀರ್ಪು. ಇನ್ನು ಈಗಲೂ ಕೂಡ ಅಲ್ಲಿನ ಸಂಘರ್ಷ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇದೆ. ಅಲ್ಲಿ ದ್ವೇಷ ಅನ್ನೋದು ಹೊಗೆ ಆಡ್ತಲೇ ಇದೆ. ಅದು ಯಾವಾಗ ಬೇಕಾದರೂ ಸ್ಫೋಟಗೊಳ್ಳುವ ಮತ್ತು ಮಣಿಪುರ ಅನ್ನೋ ಅಂಗೈಯಗಲದ ಈ ಭೂಮಿಯನ್ನ ಮತ್ತೆ ರಕ್ತಸಿಕ್ತಗೊಳಿಸುವ ಸಾಧ್ಯತೆ ಇದೆ. ಗೆಳೆಯರೆ, ಇದನ್ನ ಅಂಗೈಯಗಲದ ಭೂಮಿ ಅಂತ ಯಾಕೆ ಹೇಳಿದೆ ಅಂದ್ರೆ, ಇಡೀ ಮಣಿಪುರ ರಾಜ್ಯ 22,327 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇದು ವಿಸ್ತೀರ್ಣದ ಪಟ್ಟಿಯಲ್ಲಿ ಭಾರತದ 23ನೇ ರಾಜ್ಯ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಒಟ್ಟು 28 ಲಕ್ಷಕ್ಕೂ ಅಧಿಕ ಜನ ವಾಸ ಮಾಡ್ತಾರೆ. ಮಣಿಪುರದಿಂದ 2 ಲೋಕಸಭಾ ಸದಸ್ಯರು ಆಯ್ಕೆಯಾದರೆ ಒಬ್ಬ ರಾಜ್ಯಸಭಾ ಸದಸ್ಯರಿದ್ದಾರೆ. ಇಂಫಾಲ ಈ ಮಣಿಪುರದ ರಾಜಧಾನಿ. ಈ ರಾಜ್ಯದಲ್ಲಿ ಕುಕಿ ಹಾಗೂ ಬುಡಕಟ್ಟು ಜನಾಂಗಗಳ ನಡುವೆ 16 ಕವಲುಗಳಿವೆ. ಇನ್ನು ರಾಜ್ಯದಲ್ಲಿನ ಜನಸಂಖ್ಯೆಯಲ್ಲಿ ಮೇಥಿಗಳದು ದೊಡ್ಡ ಪಾಲು. ಆ ಬಳಿಕ ಈ ಕುಕಿ ಬುಡಕಟ್ಟು ಜನ ಇದ್ದಾರೆ. ಅವರ ನಂತರದ ಸ್ಥಾನದಲ್ಲಿ ನಾಗಾ ಬುಡಕಟ್ಟು ಜನ ಬರುತ್ತೆ. ಅಲ್ಲಿ ಶಾಂತಿ ಸಂಧಾನಕ್ಕಾಗಿ, ಗಲಭೆಗಳನ್ನು ನಿಯಂತ್ರಿಸೋದಕ್ಕಾಗಿ ಅಲ್ಲಿನ 2 ಬುಡಕಟ್ಟು ಸಂಘಟನೆಗಳ ಪ್ರಮುಖರ ಜೊತೆ ಸರ್ಕಾರ ನಿರಂತರವಾಗಿ ಮಾತುಕತೆಗಳನ್ನು ನಡೆಸಲೇ ಇದೆ. ಇನ್ನು ಈಗಂತೂ ಮ್ಯಾನ್ಮಾರ್ನ ಗಡಿಗೆ ಬೇಲಿಯನ್ನ ಹಾಕುವ ನಿರ್ಧಾರಕ್ಕೂ ಸರ್ಕಾರ ಬಂದಿದೆ. ಇದು ಅಲ್ಲಿನ ಗಲಭೆಗಳನ್ನು ಕಡಿಮೆ ಮಾಡುತ್ತಾ ಅಥವಾ ಈ ಬೇಲಿಯ ವಿಷಯ ಕೂಡ ಮತ್ತೊಂದು ಸುತ್ತಿನ ಗಲಭೆಗಳಿಗೆ ಕಾರಣ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಮಣಿಪುರದ ಸಂಘರ್ಷದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.